XLPU ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ವೆಂಕಟೇಶ್ ನಾಯ್ಕ್ ಸರ್ ಕೇಳಬೇಕಾಗಿತ್ತು. ವೆಂಕಟೇಶ್ ನಾಯ್ಕ್ ಸರ್, ಈಗ ಬೇರೆ ದೇಶಗಳ ಆಡಳಿತವನ್ನು ಪಲ್ಲಟ ಮಾಡುವುದಕ್ಕೂ ತೀರಾ ನಮ್ಮ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯ ಅಮೆರಿಕ ಅಧ್ಯಕ್ಷ ಹೇಳಿಬಿಟ್ರು 5 ನಿಮಿಷ ಸಾಕು ಒಬ್ಬ ವ್ಯಕ್ತಿನ ಅಧಿಕಾರದ ಕೆಳಗಡೆ ಇಳಿಸೋಕ್ಕೆ ಅಂತೇಳಿ. ಅಷ್ಟು ಹಗುರವಾಗಿ ಆ ವ್ಯಕ್ತಿ ನಮ್ಮ ದೇಶದ ಬಗ್ಗೆನೇ ಮಾತಾಡಿದ್ದು ಟ್ರಂಪು. 5 ನಿಮಿಷ ಅಂದರೆ 5 ನಿಮಿಷದಲ್ಲಿ ಒಂದು ದೇಶದ ಪ್ರಧಾನಿಯನ್ನು ಕೆಳಗಡೆ ಇಳಿಸುವಷ್ಟರ ಮಟ್ಟಿಗೆ ಹಗುರವಾಗಿಯೋ ಲಘುವಾಗಿಯೋ ಅಥವಾ ಗಂಭೀರವಾಗಿಯೋ ಅಥವಾ ಅದಕ್ಕೆ ಬೇಕಾದಂಥ ಆಧಾರ ಇಟ್ಕೊಂಡೇ ಆ ಮನುಷ್ಯ ಮಾತಾಡಿದ್ರೆ ಅಂತ ಅಂದುಕೊಂಡ್ರೂ ಕೂಡ ಇರಾನ್ ವಿಚಾರದಲ್ಲಿ ಇದು ಯಾಕಾಗಲಿಲ್ಲ? ಇರಾನ್ನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಫಂಡಿಂಗ್ ಆಗಿಲ್ಲ ಅಂತ ಯಾರು ನಂಬಲ್ಲ. ಅದರ ಹಿಂದೆ CIA ಇದೆ ಅಂದರೆ ಇಲ್ಲ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ರೆಡಿ ಇಲ್ಲ. ಇದರ ಆಚೆಗೂ ಹಂಗಂದು ಮಾತ್ರಕ್ಕೆ ನಾವು ಖಮೇನಿ ಆಡಳಿತಕ್ಕೆ ಎಸ್ ಅದ್ಭುತ ವಂಡರ್ಫುಲ್ ಇದು ಬಿಟ್ಟಿನಿಲ್ಲ, ನಾವು ಅದನ್ನು ಎಂಡಾರ್ಸ್ ಮಾಡ್ತಿಲ್ಲ ಸರ್ ಇಲ್ಲಿ. ಆದರೆ ಆ ಒಂದು ಪಿತೂರಿ ಇತ್ತಲ್ಲ, ಪಿತೂರಲ್ಲಿ ಅಮೆರಿಕ ಇದ್ದದ್ದು, CIA ಇದ್ದದ್ದು, ಇಸ್ರೇಲ್ಗೆ ಏನೋ ಗಿಫ್ಟ್ ಕೊಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅಮೆರಿಕ ಬಾಂಬ್ಗಳ ಸುರಿಮಳೆ ಸುರಿಸಿದ್ದು ಇದೇನು ಜಗತ್ತಿಗೆ ಗೊತ್ತಿಲ್ಲದಿರತಕ್ಕಂಥ ಸಂಗತಿ ಏನಲ್ಲ. ಇದರ ಆಚೆಗೂ ಇರಾನ್ ಈಗ ಅದರ ಸ್ಟಾಕ್ ಪೈಲ್ಸ್ ಕಥೆ ಏನಾಗಿದೆ, ಇರಾನ್ಗೆ ಇದೀಗ ಏನು ಬೇಕಾಗಿದೆ? ಮೊನ್ನೆ ಈಗ ನಾವು ಖಮೇನಿ ಅಂತ್ಯಕ್ರಿಯೆಯಲ್ಲಿ ನೋಡಿದ್ರೆ ಮೊಜ್ತಬಾ ಕಾಣಿಸ್ತಾ ಇಲ್ಲ ನಮಗಲ್ಲಿ. ಬೇರೆ ಮಕ್ಕಳು ಬಂದಿರಬಹುದು, ಮೊಜ್ತಬಾ ಇಲ್ಲ. ಮೊಜ್ತಬಾ ಬದುಕಿದ್ದಾರಾ? ವಿ ಡೋಂಟ್ ನೋ. ಮೊಜ್ತಬಾ ಕಾಲುಗಳು ಕಟ್ಟಾಗಿದೆಯಾ? ವಿ ಡೋಂಟ್ ನೋ. ಐಸಿಯೋದಿರೋದು ನಿಜಾನಾ? ಅದು ನಮಗೆ ಗೊತ್ತಿಲ್ಲ ಅಂತ ಬಂದಾಗ ಇರಾನ್ ಇದೀಗ IRGC ಹೇಳ್ದಂಗೆ ಕೇಳುವಂಥ ಸ್ಥಿತಿಲಿ ಇವತ್ತು ಇದೆಯಾ? ಅದು ಅವರ ಮೊಸಾಯಿಕ್ ಡಿಫೆನ್ಸನ್ನೇ ನಂಬಿಕೊಂಡು ಇರಾನ್ ಉಳ್ಕೊಳ್ಬೇಕಾ? ಆ ಕಾರಣಕ್ಕಾದರೂ IRGCಗೆ ಅಜಿ ಹುಜೂರ್ ಅನ್ಬೇಕಾ ಅವರು ಅಂತ? ಓವರ್ ಆಲ್ ಯಾಕಂದ್ರೆ ಅಮೆರಿಕದ ಪಾಲಿಸಿ ಏನಿತ್ತಪ್ಪ ಅಂದ್ರೆ ಯಾಕ ಇಲ್ಲಿ ರೆಜಿಮ್ ಟಾಪಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಒಂದು ಆಯ್ತಲ್ಲ ಖೊಮೇನಿ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಲೀಡರ್ಶಿಪ್ ಒಂದಿತ್ತು. ಮತ್ತ ಏನಪ್ಪಾ ಅಂದ್ರೆ ಇರಾನ್ದ ಹಿಸ್ಟಾರಿಕಲ್ ಏನಂತಂದ್ರೆ ಇದನ್ನ ನೋಡ್ತಾ ಹೋದ್ರೆ ಒಂದು ದೊಡ್ಡ ಸಿವಿಲೈಸೇಷನ್ಸ್ ದಿಂದ ಬಂದಂತ ಇದು ಏನಂತಂದ್ರೆ ನೀವು ಶ್ರೀಲಂಕಾ ಆಗ್ಲಿ ನೇಪಾಳ ಆಗ್ಲಿ ಈ ತರ ಹೋಗಿ ಜಸ್ಟ್ ಒಂದು ಮಂತ್ ಎಫರ್ಟ್ ಮಾಡಿ ಗವರ್ಮೆಂಟ್ ಟಾಪಲ್ ಮಾಡೋದಂತ ಆ ತರ ಅಲ್ಲ. ಅಲ್ಲಿರ್ತಕ್ಕಂಥ ಲೀಡರ್ಶಿಪ್ ಏನಂತಂದ್ರೆ ಇದು ಏನಪ್ಪಾ ಅಂದ್ರೆ ಜನರಲಿ ದಂಗೆ ಅದು ಸ್ವಲ್ಪ ಮಟ್ಟಿಗೆ ಫೆಬ್ರವರಿ 28 ಮುಂದೆ ಇತ್ತು. ಯಾವಾಗ ಇದು ಇತ್ತಂತಂದ್ರೆ ಅದು ಎಲ್ಲಿವರೆಗೆ ಏನಂತಂದ್ರೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗಿ ಅವ್ರಿಗೆ ಏನಪ್ಪಾ ಒಂದು ಬ್ರೆಡ್ ಒಂದು ಮಿಲ್ಕ್ ಸಲ ಪರದಾಟ ಮಾಡ್ತಕ್ಕಂಥ ಇದೇನಪ್ಪ ಪರಿಸ್ಥಿತಿ ಬಂತು ಜನರಲ್ಲಿ. ಆ ಟೈಮ್ದಲ್ಲಿ ಜನರು ವಿರೋಧ ಮಾಡಿಲ್ಲ ಅಂತಲ್ಲ, ಮಾಡಿದ್ರು. ಬಟ್ ಇವ್ರು ಏನಂತಂದ್ರೆ ಅಲ್ಲಿದ ಜನರಿಗೆ ಏನಂತಂದ್ರೆ ಟಿಪಿಕಲ್ ಕಾಮಿನಿದ್ ಏನಿತ್ತು, ಈ ಟಿಪಿಕಲ್ ಮುಸ್ಲಿಂ ಏನಪ್ಪಾ ಅಂದ್ರೆ ಏಷಿಯಾ ಲಾಸ್ ಫಾಲೋ ಮಾಡ್ಬೇಕು, ಬುರ್ಕ ಹಾಕ್ಬೇಕು, ಅದ ಹಾಕ್ಬೇಕು, ಇದು ಹಾಕ್ಬೇಕು ಅಂತ ಇವೆಲ್ಲ ಸಂಪ್ರದಾಯವಾದ ಕಟ್ಟರ್ ಸಂಪ್ರದಾಯವಾದ ಇವೆಲ್ಲ ಅಲ್ಲಿ ವೆಸ್ಟರ್ನ್ ಮೀಡಿಯಾ ಬ್ರಾಡ್ಕಾಸ್ಟ್ ಮಾಡ್ತಾ ಬಂತು. ಬಟ್ ಈ ವೆಸ್ಟರ್ನ್ ಮೀಡಿಯಾಗೆ ಇದು ಗೊತ್ತಿಲ್ಲ. ನೀವು ಬರೀ ಇರಾನ್ ಬಗ್ಗೆ ಯಾಕೆ ಮಾತಾಡ್ತೀರಿ? ಸೌದಿ ಅರೇಬಿಯಾದಲ್ಲಿ ಅದೇ ಇದೆ, ಬ್ಯಾರಿನ್ದಲ್ಲಿ ಅದೇ ಇದೆ, ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರಿದಲ್ಲಿ ಈ ತರ ಸೇಮ್ ಕಲ್ಚರ್ ಇದೆ. ಅಲ್ಲಿ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ತುಮಾರ ಕುತ್ತ ಮೇರ ಕುತ್ತ ಟಾಮಿ ಅಂತ ಈ ಟೈಪ್ ಏನಪ್ಪಾ ಅಂದ್ರೆ ಪಾಲಿಸಿ ಇದು ಬಂತು. ಆಮೇಲೆ ಅಮೆರಿಕದ ರಾಷ್ಟ್ರಪತಿ ತಗೊಳ್ಳಿ, ಸುಪ್ರೀಂ ಲೀಡರ್ ಅಮೆರಿಕ ಅಂತೀನಿ ಸಾರಿ ಇರಾನದ್ದು ಲೀಡರ್ಶಿಪ್ ಏನಿದೆಯಲ್ಲ, ಅಲ್ಲಿ ಲಾರ್ಜಂಗ್ ಆಗ್ಲಿ, ಸುಪ್ರೀಂ ಲೀಡರ್ ಆಗ್ಲಿ, ಫಾರಿನ್ ಮಿನಿಸ್ಟರ್ ಆಗ್ಲಿ, ಅವ್ರದ್ದು ಏನಂತಂದ್ರೆ ದೇ ಆರ್ ಆಲ್ ಫ್ರಮ್ ವೆರಿ ವೆರಿ ಎಜುಕೇಟೆಡ್ ಏನಪ್ಪಾ ಅಂದ್ರೆ ಮ್ಯಾಚೂರ್ಡ್ ಬ್ಯಾಕ್ ಗ್ರೌಂಡ್. ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಆ ಒಂದು ಲೀಡರ್ಶಿಪ್ ದಿಂದ ಇದು ಏನಂತಂದ್ರೆ ಇದು ಜನರಿಗೆ ಏನಪ್ಪಾ ಅಂದ್ರೆ ಇಂಪ್ರೆಸಿವ್ ಆಗಿ ಲೀಡರ್ಶಿಪ್ ಇದೆ. ಅಲ್ಲಿ ಲಾರ್ಜಂಗ್ ಏನಪ್ಪಾ ಅಂದ್ರೆ ದೇಶ ಸಲುವಾಗಿ ಪ್ರಾಣ ಕೊಡ್ತಾರೆ ಅಂತ ಓಪನ್ ಆಗಿ ತಿರ್ಗಾಡ್ದ. ಅಂದ್ರೆ ಈಗ ಇಸ್ರೇಲ್ ಒಂದು ಬಾಂಬ್ ಬಂತಂದ್ರೆ ಹೆಂಗ್ ಬಂಕರ್ದಲ್ಲಿ ಹೋಗಿ ಕೂತ್ ಬಿಡ್ತಾರ, ಆ ತರ ಇದನ್ನು ಮಾಡ್ಬೋದಾಗಿತ್ತು. ಬಟ್ ದೇಶ that we are after all fighting for the country. ಇವತ್ತೆಲ್ಲ ನಾಳೆ ಏನಂತಂದ್ರೆ ಇವ್ರು ನಮ್ಮನ್ನ ಇದು ಮಾಡ್ತಾರ. ಮತ್ತ ಅಲ್ಲಿ ಮೊಶಾದ್ ಹೆಂಗ ಜಾಲೆ ಬಿಟ್ಟಿದೆ ಅಂತಂದ್ರೆ ತಮ್ಮ ಏಜೆಂಟ್ಸ್ ನಲ್ಲಿ ಒಂದ್ 5 ಜನ ಏನಪ್ಪಾ ಅಂದ್ರೆ ಇರಾನಿಯನ್ಸ್ ಕುಂತ ಏನಾದ್ರು ಚರ್ಚೆ ಮಾಡಕ್ ಕುಂತಾರಪ್ಪ ಅಂದ್ರೆ ಅದ್ರಲ್ಲಿ ಒಂದು ಕನಿಷ್ಠ ಒಬ್ಬನ ಏನಪ್ಪಾ ಅಂದ್ರೆ ಮೊಶಾದ್ ಏಜೆಂಟ್ ಇರ್ತಾನಂತ ಈ ತರ ಮಾತು ಇರ್ತದೆ. ಆಮೇಲೆ ಅವ್ರದ್ದು ಎಷ್ಟೋ ಜನರಲ್ಸ್ ಎಲಿಮಿನೇಟ್ ಮಾಡಿದ್ರು. ಆಮೇಲೆ ಏನಪ್ಪಾ ನ್ಯೂಕ್ಲಿಯರ್ ಸೈಂಟಿಸ್ಟ್ ನ ಎಲಿಮಿನೇಟ್ ಮಾಡಿದ್ರು. ಇಷ್ಟೆಲ್ಲ ಮಾಡಿ ಅವ್ರದ್ದು ನ್ಯೂಕ್ಲಿಯರ್ ಬಾಂಬು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ಮುಂದುವರಿತು. ಅವು ಎಷ್ಟೆಷ್ಟು ನೀವು ಹೊಡಿತಾ ಹೋಗ್ತೀರಿ, ಅದು ಸಕ್ಸೆಷನ್ ಪ್ಲಾನ್ ಬರ್ತಾ ಹೋಗ್ತದ. ಆ ಸಕ್ಸೆಷನ್ ಪ್ರಕಾರ ಇದು ಏನಂತಂದ್ರೆ ವೆರಿ ವೆಲ್ ಏನಪ್ಪಾ ಅಂದ್ರೆ ಸ್ಟ್ರಾಟಜಿ IRGC ಇರ್ಬೋದು, ಸುಪ್ರೀಂ ಲೀಡರ್ ಇರ್ಬೋದು, ಏನೇ ಇರ್ಬೋದು. ಇದುವರೆಗೆ ಏನಪ್ಪಾ ಅಂದ್ರೆ ಅಮೆರಿಕ ಇವ್ರನ್ನ ಏನಂತಂದ್ರೆ ಎಕನಾಮಿಕಲಿ ಆಗ್ಲಿ, ಮಿಲಿಟರಿಲಿ ಆಗ್ಲಿ, ಅಥವಾ ಡಿಪ್ಲೊಮೆಟಿಕಲಿ ಆಗ್ಲಿ, ಅಥವಾ ಪ್ರೆಷರ್ ಟ್ಯಾಕ್ಟಿಕ್ಸ್ ಅಂತ ಆಗ್ಲಿ ಬೆಂಡ್ ಮಾಡಕ್ ಆಗೋದಿಲ್ಲ. ದಟ್ ಈಸ್ ಅ ಹಾರ್ಶ್ ರಿಯಾಲಿಟಿ.